ಅಮೆರಿಕ ಮತ್ತು ಇಸ್ರೇಲ್ ಕೂಡಿ ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆ. ಇದರಿಂದ ನಮ್ಮ ಹುಬ್ಬಳ್ಳಿಗೂ ಎಫೆಕ್ಟ್ ಆಗಿದೆ. ನಮಗೆ ದಿನಬಳಕೆ ಯೂಸ್ ಆಗುವಂತ ಸಿಲಿಂಡರ್ ಸಿಗ್ತಾ ಇಲ್ಲ. ಕಳೆದ 2 ದಿನಗಳಿಂದ ಲೋಡ್ ಬಂದಿಲ್ಲ ಅಂತ ಹೇಳ್ತಾರೆ ನಮ್ಮ ಏಜೆನ್ಸಿ ಅವರು ಕೇಳಿದ್ರೆ. ಹೀಗೆ ನಾವು 19 kgಗೆ 1800 ಕೊಟ್ಟು ತಗೊಳ್ಳೋದೇ ದೊಡ್ಡ ಮಾತಾಗಿದೆ. ಅಂತದ್ರಲ್ಲಿ ಮತ್ತೆ 2-2.5 ಸಾವಿರ ಕೊಟ್ಟರೆ ತುಂಬಾ ಹೊರೆ ಆಗ್ತದೆ. ಈ ಮುಂದೆ ಹೆಂಗಾಗ್ತದೆ ನೋಡ್ಬೇಕು. ನಾಳೆ ಹೋಟೆಲ್ ಬಂದ್ ಮಾಡೋದು ಇದೇ ರೀತಿಯಲ್ಲಿ ಬಂದ್ ಮಾಡೋ ಪರಿಸ್ಥಿತಿ ಆಗ್ತದೆ. ಅದು ಇವತ್ತು ನೋಡಿ, ಇವತ್ತು ಬರಲಿಲ್ಲ, ಸಿಲಿಂಡರ್ ಬರಲಿಲ್ಲ, ಟೋಟಲ್ ಬರಲಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಅವ್ರು ನಮ್ಮ ರೆಗ್ಯುಲರ್ ಕೂಡ ಫೋನ್ ಮಾಡಿದ್ವಿ, ಸ್ವಿಚ್ ಆಫ್ ಆಗಿದೆ ನಂಬರ್. ಅನೇಕ ಪಂಪ್ಗಳಲ್ಲಿ ಏನ್ ಮಾಡ್ತಿದ್ದಾರೆ, ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತ, ಇವತ್ತು ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. 60 ರೂಪಾಯಿ ಇದ್ದಿದ್ದೋಗಿ 75 ರೂಪಾಯಿ, 75 ರೂಪಾಯಿ, 80 ರೂಪಾಯಿ ತಗೋತಿದಾರ. ಯಾಕಂದ್ರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಬಹಳಷ್ಟು ಅನೇಕ ಆಟೋ ರಿಕ್ಷಾಗಳು ನಿಂತಿದಾವೆ. ಈಗ ಏನಂತಾರೆ, ಕೇಂದ್ರ ಸರ್ಕಾರ ಒಂದು ಮಾತು ಹೇಳ್ತೈತಿ, ನಮಗೆ ಯಾವ್ದು ತೊಂದರೆ ಇಲ್ಲ, 70 ದಿನಗಳು ಆಗುವಷ್ಟು ಇಂಧನ ಇದೆ ಮತ್ತು LPG ಇದೆ ಅಂತ ಹೇಳ್ತಾರ. ಮತ್ತೆ ಐತ್ ಅಂತ ಹೇಳ್ತೀರಿ, ಮತ್ತೆ LPG ಯಾಕೆ ಬಂದ್ ಮಾಡಿದಿರಿ? ಇದು ನಮಗ ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗಿ ನಾನು ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ. ಈಗ 1 ವಾರದಿಂದ ಅಮೆರಿಕ ಮತ್ತು ಇಸ್ರೇಲ್ ಕೂಡಿ ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆ. ಇದರಿಂದ ನಮ್ಮ ಹುಬ್ಬಳ್ಳಿಗೂ ಎಫೆಕ್ಟ್ ಆಗಿದೆ. ಯಾವ ರೀತಿ ಅಂದ್ರೆ, ನಮಗೆ ದಿನಬಳಕೆ ಯೂಸ್ ಆಗುವಂತ ಸಿಲಿಂಡರ್ ಸಿಗ್ತಾ ಇಲ್ಲ. ಕಳೆದ 2 ದಿನಗಳಿಂದ ಲೋಡ್ ಬಂದಿಲ್ಲ ಅಂತ ಹೇಳ್ತಾರೆ ನಮ್ಮ ಏಜೆನ್ಸಿ ಅವರು ಕೇಳಿದ್ರೆ. ಈ ರೀತಿ ಆದರೆ ನಾವು ಹೋಟೆಲ್ ನಡೆಸೋದು ಹೇಗೆ, ಈ ಗ್ರಾಹಕರಿಗೆ ಅಡಿಗೆ ಮಾಡಿ ಉಣಿಸೋದು ಹೇಗೆ ಅನ್ನೋದು ತುಂಬಾ ಫಜಿತಿ ಆಗಿದೆ. ಈ ಒಲಿ ಗ್ಯಾಸ್ ಇಲ್ಲ ಅಂದ್ರೆ ಏನೂ ರೆಡಿ ಮಾಡ್ಲಿಕ್ಕೆ ಆಗಲ್ಲ. ಹೀಗಾಗಿ ಆದಷ್ಟು ಬೇಗ ಸರ್ಕಾರ ಇದಕ್ಕೊಂದು ಏನಾರ ವ್ಯವಸ್ಥೆ ಮಾಡಿ ನಮ್ಗೆ ಗ್ಯಾಸ್ ಮೊದಲು ಯಾವ ರೀತಿ ಬರ್ತಾ ಇತ್ತು ಲೋಡ್, ಅದೇ ರೀತಿ ಬಂದು ನಮ್ಗೆ ಗ್ರಾಹಕರ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತೇವೆ ಸರ್. ಹೌದು ಸರ್, ಈಗ 2 ದಿನದಿಂದ ಒಂದೊಂದು ಕಡೆ ಏಜೆನ್ಸಿಗಳಿಗೆ ಫೋನ್ ಮಾಡಿದ್ರೆ ಕೆಲವೊಬ್ರು ಸ್ವಿಚ್ ಆಫ್ ಆಗಿದ್ದಾರೆ. ಇನ್ನು ಕೆಲವರು ಫೋನ್ ಹಚ್ಚಿದ್ರೆ ನಮ್ಮ ಕಡೆ ಇಲ್ಲ, ಬೇರೆ ಕಡೆ ಇದಾವು, 2.5 ಸಾವಿರ ಹಿಂಗಾಗತ್ತೆ ಅಂತ ಹೇಳ್ತಾರೆ. ಹೀಗೆ ನಾವು 19 kgಗೆ 1800 ಕೊಟ್ಟು ತಗೊಳ್ಳೋದೇ ದೊಡ್ಡ ಮಾತಾಗಿದೆ. ಅಂತದ್ರಲ್ಲಿ ಮತ್ತೆ 2-2.5 ಸಾವಿರ ಕೊಟ್ಟರೆ ತುಂಬಾ ಹೊರೆ ಆಗ್ತದೆ. ನಾವು ಗ್ರಾಹಕರಿಗೆ ರೇಟ್ ಹೆಚ್ಚಿಗೆ ಮಾಡ್ಲಿಕ್ಕಂತೂ ಆಗಲ್ಲ. ದಯವಿಟ್ಟು ಇದನ್ನ ಸರ್ಕಾರದವರು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಎಲ್ಲ ಹೋಟೆಲ್ ಉದ್ಯಮಗಳಿಗೆ ಸಿಲಿಂಡರ್ ಬೇಗನೆ ಮುಟ್ಟುವಂತ ಪರಿಸ್ಥಿತಿ ಮಾಡ್ಬೇಕು ಸರ್. ನಂದು ನಾಳೆ ಮಧ್ಯಾಹ್ನ ಮಟ್ಟ ಆಗ್ಬೋದು ಅಂತ ಅಷ್ಟೇ ಇದೆ. ನಾಳೆ ನಮ್ಗೆ ಏನಾದ್ರು ಮಧ್ಯಾಹ್ನ ಸಿಲಿಂಡರ್ ಸಿಗ್ಲಿಕ್ಕಂದ್ರೆ ನಾವು ಅಂಗಡಿ ಬಂದ್ ಮಾಡುವಂತ ಪರಿಸ್ಥಿತಿ ಬರುತ್ತೆ ಸರ್. ಹೌದು ಸರ್, ಇವೆಲ್ಲ ಮೊದ್ಲೇ ಕಷ್ಟ ಸರ್, ಮೊದ್ಲೇ ಬಿಸ್ನೆಸ್ ಇಲ್ಲ ಅಂತಾದ್ರಾಗ ಮತ್ತೆ ಸಿಲಿಂಡರ್ ಇಲ್ಲದೆ ನಾವು ಹೋಟೆಲ್ ಬಂದ್ ಮಾಡಿದ್ರೆ ಬಾಡಿಗೆನೂ ಕೊಡಬೇಕು, ಲೇಬರಿಗೆ ಪಗಾರನೂ ಕೊಡಬೇಕು. ಹೀಗಾಗಿ ತುಂಬಾ ಹೊರೆ ಬೀಳುತ್ತೆ. ಆದಷ್ಟು ಬೇಗ ಮೊದಲಿನ ರೀತಿ ಎಲ್ಲ ಸಿಲಿಂಡರ್ ಸಿಗ್ಬೇಕು ನಮ್ಗೆ. ಇಲ್ಲ, ಈಗ ಸದ್ಯದ ಮಟ್ಟಿಗೆ ಸಿಲಿಂಡರ್ ಇನ್ನೂ ಸಿಗ್ತಾ ಇಲ್ಲ. ಈಗ ಇವತ್ತು ಬರಲಿ, ಸಿಲಿಂಡರ್ ಬರಲಿ, ಒಟ್ಟಲ್ಲಿ ಸಿಲಿಂಡರ್ ಬರಲಿಲ್ಲ. ಇದೊಂದು ಪ್ರಾಬ್ಲಮ್ ಆಗ್ತದೆ, ಸಿಲಿಂಡರ್ ಪ್ರಾಬ್ಲಮ್ ಆಗ್ತಾ ಉಂಟು. ಹಾಗಾಗಿ ಇದೇ ರೀತಿ ಮುಂದುವರೆದು ಭಾಳ ಕಷ್ಟ ಆಗ್ತಾ ಇದೆ ನಮಗೆ. ಈ ಮುಂದೆ ಹೆಂಗಾಗ್ತದೆ ನೋಡ್ಬೇಕು. ನಾಳೆ ಹೋಟೆಲ್ ಬಂದ್ ಮಾಡೋದು ಇದೇ ರೀತಿಯಲ್ಲಿ ಬಂದ್ ಮಾಡೋ ಪರಿಸ್ಥಿತಿನೂ ಆಗ್ತದೆ. ಹೋಟೆಲ್ ಉದ್ಯಮ ಈಗಾಗಲೇ ಬೆಲೆ ಏರಿಕೆಯಿಂದ ಕುಗ್ಗಿ ಬಿಟ್ಟಿದೆ ಸಾಕಷ್ಟು. ಲೇಬರ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಕಷ್ಟ ಆಗುತ್ತಲ್ಲ ಸರ್? ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲ ರೇಟ್ ಹೈಕ್ ಆದ್ರಿಂದ ಈಗ ಇದೊಂದು ಗ್ಯಾಸ್ನ ಸಮಸ್ಯೆ ಇದೆ. ಅದು ತುಂಬಾ ನಮಗೆ ತೊಂದರೆ ಆಗ್ತಾ ಉಂಟು. ಈಗ ಅದು ನಮ್ದು ಇನ್ನೊಂದು ಪಕ್ಕದ ಹೋಟೆಲ್ ಈಗ ಕೆಲವೊಂದು ಊಟ ಗಿಟ ಎಲ್ಲ ಬಂದ್ ಮಾಡಿಬಿಟ್ಟಿದ್ದೀವಿ, ಬಿಕಾಸ್ ಇದೆ ಗ್ಯಾಸ್ ಇಲ್ಲದ್ರಿಂದ. ಇದೇ ರೀತಿ ಕಂಡುಕೊಂಡು ನಮ್ದು ಮುಂದಿನ ಪರಿಸ್ಥಿತಿ ಅದೇ ಅಂತ ನಾವು ತಿಳ್ಕೊಂಡಿದ್ವಿ. ಏನೋ ಗ್ಯಾಸ್ ಸಿಗ್ಲಿಲ್ಲಪ್ಪ ಅಂದ್ರೆ ನಾವು ಅದೇ ಇದಕ್ಕೆ ಹೋಗ್ಬೇಕಾಗ್ತದೆ. ಎಷ್ಟು ಗ್ರಾಹಕರು ಬರ್ತಾರೆ ಸರ್? ಸುಮಾರು ಒಂದು 500 ಮಂದಿ ಪರ್ ಡೇ, 500 ಮಂದಿ ಗ್ರಾಹಕರು ಬರ್ತಾರೆ. ಅದೇ ಈ ರೀತಿ ಆದ್ರೆ ಪಾಪ ಅವರಿಗೂ ನಾವು ಏನು ಹೇಳ್ದಂಗೆ ಆಗಿದೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಅದನ್ನ ಕಂಟಿನ್ಯೂ ಬಂದ್ ಮಾಡೋ ಪರಿಸ್ಥಿತಿ ಬರ್ಬಹುದೇನೋ. ಇಲ್ಲಿ ತನಕ ಏನೂ ಆಗಿಲ್ಲ. ಇವತ್ತೇ ನಮ್ಗೆ ಬರ್ಬೇಕಾದ ಗ್ಯಾಸ್ ಬರಲಿಲ್ಲ. ಹಾಗಾಗಿ ನಾಳಿನ ದಿನದಲ್ಲಿ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ಡೈಲಿ 2 ರಿಂದ 3 ಸಿಲಿಂಡರ್ ತನಕ ಹೋಗ್ತದೆ, ದೊಡ್ಡ ಕಮರ್ಷಿಯಲ್ ಸಿಲಿಂಡರ್. ಅದು ಇವತ್ತು ನೋಡಿ, ಇವತ್ತು ಬರಲಿಲ್ಲ, ಸಿಲಿಂಡರ್ ಬರಲಿಲ್ಲ, ಟೋಟಲ್ ಬರಲಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಅವ್ರು ನಮ್ಮ ರೆಗ್ಯುಲರ್ ಕೂಡ ಫೋನ್ ಮಾಡಿದ್ವಿ, ಸ್ವಿಚ್ ಆಫ್ ಆಗಿದೆ ಅವ್ರ ನಂಬರ್. ಈ ಬೇರೆ ದಾರಿನೇ ಇಲ್ಲ. ಏನೋ ಬೇರೆ ಯಾವ್ದಾದ್ರು ಆಲ್ಟರ್ನೇಟಿವ್ ನಮ್ಗೆ ಹುಡುಕ್ಬೇಕು. ಈಗ ಯಾವ್ದಾದ್ರು ಸಿಕ್ತಂದ್ರೆ ತರಬೇಕು, ಇಲ್ಲ ಅಂತಂದ್ರೆ ಅನಿವಾರ್ಯವಾಗಿ ಹೋಟೆಲ್ ಬಂದ್ ಮಾಡುವಂತ ಪರಿಸ್ಥಿತಿ ನಮ್ಗೆ. ಈ ಒಂದಾಳೆ ಬೆಲೆ ಏರಿಕೆ ಆದ್ರೂ ಸಿಲಿಂಡರ್ ಸಿಗ್ತಾ ಇಲ್ಲ, ಹಂಗಾಗಿದೆ ಪರಿಸ್ಥಿತಿ. ಸಿಕ್ಕಿದ್ರೆ ಹೆಂಗ ನಡೆಸಬಹುದು, ಬಟ್ ಅದು ಸಿಗ್ತಾ ಇಲ್ಲಲ್ಲ. ಅದು ಯಾವಾಗ ಸಿಗ್ತದೆ ಗ್ಯಾರಂಟಿ. ಅವ್ರು ಕೇಳುವ ಅಂತಂದ್ರೆ ಒಂದು ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಪಾರ್ಟಿದು. ಟ್ರೈ ಮಾಡ್ತಾ ಇದೀವಿ, ಈಗ ಟ್ರೈ ಮಾಡಿದ್ವಿ, ಸ್ವಿಚ್ ಆಫ್ ಆಗಿದೆ.
ಕೇಳಿದ್ರೆ ಇಲ್ಲ ಸಿಲಿಂಡರ್ ಇಲ್ಲ, ಖಾಲಿ ಆಗಿದೆ, ನಾಳೆ ನೋಡುವ ಬಂದ್ರೆ ಕೊಡ್ತೇವೆ, ಇದೇ ರೀತಿ ಅಂತ ಕೊಡ್ತಾ ಇದ್ದಾರೆ. ಸರ್, ಈಗಾಗಲೇ ಇಡೀ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಇರುವಂತ ಸುಮಾರು 12ರಿಂದ 13 LPG ಪಂಪ್ಗಳು. ಈ LPG ಪಂಪ್ಗಳಲ್ಲಿ ಅನೇಕ ಪಂಪ್ಗಳಲ್ಲಿ ಏನ್ ಮಾಡ್ತಿದ್ದಾರೆ, ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತ, ಇವತ್ತು ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಇವತ್ತು ಕೆಲವೊಂದು ಪಂಪ್ಗಳು ಏನ್ ಮಾಡ್ತಿದ್ದಾರೆ, 60 ರೂಪಾಯಿ 63 ರೂಪಾಯಿ ಇದ್ದಿದ್ದನ್ನ ಹೋಗಿ 60 ರೂಪಾಯಿ ಇದ್ದಿದ್ದು ಹೋಗಿ 75 ರೂಪಾಯಿ 75 ರೂಪಾಯಿ 80 ರೂಪಾಯಿ ತಗೋತಿದಾರ. ಅವ್ರ ಮೇಲೆ ಗಮನ ಹರಿಸ್ಬೇಕು. ಯಾಕಂದ್ರೆ ಈ ಸ್ಟಾಕ್ ಇಲ್ಲ ಅಂತ ಒಂದ್ ಕಡೆ ಹೇಳ್ತಿದಾರ, ಸ್ಟಾಕ್ ಇಲ್ಲ ಅಂತ ಬಂದ್ ಮಾಡಿದ್ರೆ ಒಂದ್ ಕಡೆ ಹೇಳ್ತಿದಾರ. ಇವತ್ತು ಸರ್ಕಾರ ಹೇಳ್ತಿದೆ ಇನ್ನೂ ಒಂದು 100 ದಿನಗಳ ಕಾಲ ನಾವು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಬಳಸುವಂತ ನಮ್ಮ ಹತ್ರ ಎಲ್ಲಾ ತರ ಸ್ಟಾಕ್ ಇದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಬಹಳಷ್ಟು ಅನೇಕ ಆಟೋ ರಿಕ್ಷಾಗಳು ನಿಂತಿದ್ದಾವೆ. LPG ಸಿಗ್ತಾ ಇಲ್ಲ, ಹೀಗಾಗಿ CNG ಸಿಗ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ ಸರಿಯಾದ ರೀತಿ ಸಿಗ್ತಾ ಇಲ್ಲ. ಸರಿಯಾದ ರೀತಿಯಲ್ಲಿ ಪೂರೈಸಬೇಕು. ಯಾಕಂದ್ರೆ ಇದನ್ನ ಮುಂದಿಟ್ಟುಕೊಂಡು ಇಡೀ ಸಾರ್ವಜನಿಕರು ಲೂಟಿ ಮಾಡೋದು ಕೆಲಸ ಆಗ್ಬಾರ್ದು ವಿನಂತಿ ಮಾಡ್ತೀವಿ. ಸರ್, ಈಗ ನಾವು ಇಡೀ ದಿನ ಏನ್ ಮಾಡ್ತಿದ್ರು, ನಾವು ಸರಿಯಾದ ರೀತಿಯಲ್ಲಿ LPG ಸಿಗುವತ್ನಾಗ ನಮ್ಮ ಮೇಲೆ ಆರೋಪ ಮಾಡ್ತಿದ್ರು. ನಾವು 5 ರೂಪಾಯಿ 2 ರೂಪಾಯಿ ಹೆಚ್ಚಿಕೊಂಡು ನಾವು ಹೆಚ್ಚಿಗೆ ತಗೋತಾರ ಅಂತ ಹೇಳ್ತಿದ್ರು. ಈಗ ಸರಿಯಾದ ರೀತಿಯಲ್ಲಿ ನಮ್ಗೆ LPG ಸಿಗ್ತಾ ಇಲ್ಲ. ಇದೇ LPGಯನ್ನ ನಾವು 1 ಲೀಟರ್ಗೆ 5 ರೂಪಾಯಿ 6 ರೂಪಾಯಿ ಕೊಟ್ಟು ಹೆಚ್ಚಿಗೆ ಹಾಕಿಸ್ತೀವಿ. ಆ ಆಟೋ ರಿಕ್ಷಾ ಚಾಲಕರನ್ನ ಹೋಗಿ ಇವತ್ತು 50 ರೂಪಾಯಿ ಬಾಡಿಗೆ ಇದ್ದಿದ್ದು 70 ರೂಪಾಯಿ ಕೇಳಿದಾಗ ಅಯ್ಯೋ ನಮ್ಗೆ ಜಾಸ್ತಿ ಇಸ್ಕೊಂಡ್ಬಿಟ್ರು, ಅಯ್ಯೋ ನಮ್ಗೆ ಜಾಸ್ತಿ ತಗೊಂಡ್ಬಿಟ್ರು ಅಂತೇಳಿ ನಮ್ಮ ಮೇಲೆ ದೂರ ಮಾಡ್ತಿದಾರ, ಕಂಪ್ಲೇಂಟ್ ಮಾಡ್ತಿದಾರ. ದಯವಿಟ್ಟು ನಾನು ಸಾರ್ವಜನಿಕರು ಕೂಡ ವಿನಂತಿ ಮಾಡ್ತೀನಿ, ಆಟೋ ರಿಕ್ಷಾ ಚಾಲಕರ ಪರಿಸ್ಥಿತಿ ಗಮನ ಹರಿಸ್ಬೇಕು. ಆಟೋ ರಿಕ್ಷಾ ಚಾಲಕರು ಅಷ್ಟೇ ಅಲ್ಲ, ಗ್ರಾಹಕರು ಕೂಡ ಗಮನ ಹರಿಸ್ಬೇಕು. ಇವತ್ತು ಬಸ್ನಲ್ಲಿ ಯಾವ ಪರಿಸ್ಥಿತಿ ಇದೆ, ಆಟೋದವ್ರಿಗೆ ಯಾವ ಪರಿಸ್ಥಿತಿ ಇದೆ ಅನ್ನೋದು ಎರಡೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಇವತ್ತು ನಾವು ಬದುಕುವಂಥ ಪರಿಸ್ಥಿತಿ ಆಗೈತಿ. ಈಗ ಬರೀ ಜಾಗರಿಗೆ ಅಷ್ಟೇ ಅಲ್ಲ, ಹೋಗುವಂಥ ಕಾಲೇಜ್ ಸ್ಟೂಡೆಂಟ್ಗಳಿರ್ಬೋದು, ಇವತ್ತು ಮಕ್ಕಳಿರ್ಬೋದು, ಅವ್ರಿಗೂ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಹಳಷ್ಟು ತೊಂದರೆ ಆಗುತ್ತೆ ಅಂತ ನಾನು ವಿನಂತಿ ಮಾಡ್ತೇನೆ. ಶೇಖರಯ್ಯ ಮಠಪತಿ ಅಂತ ಸರ್, ಆಟೋ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತೀನಿ. ನಾವು ಅನಿವಾರ್ಯವಾಗಿ ಏರಿಸಲೇಬೇಕು ದರ. ಈಗ 11 ರೂಪಾಯಿ ಏರೈತ್ರಿ. 11 ರೂಪಾಯಿ ನಮಗೆ ಏರತ್ತಂದ್ಮೇಲೆ ಬಹಳ ಕಷ್ಟ ಆಗೈತ್ರಿ. ದುಡಿಯೋ ತಿನ್ನೋದ ವಜ್ಜೆ ಆಗೈತಿ. ಈಗ ಯುದ್ಧ ಪ್ರಾರಂಭಕ್ಕೆ ಬರೋದು, ವಿಮಾನಗಳು ಅಡ್ಡಾಡೋದು, ರೈಲಲ್ಲಿ ಅಡ್ಡಾಡೋದು, ಹೊರಗಿನ ಜನ ಬಂದ್ರೆ ನಮಗೆ ದುಡಿಮೆ ಆಗತ್ರಿ. ಈಗ ಏನಂತಾರೆ, ಕೇಂದ್ರ ಸರ್ಕಾರ ಒಂದು ಮಾತು ಹೇಳ್ತೈತಿ, ನಮಗೆ ಯಾವ್ದು ತೊಂದರೆ ಇಲ್ಲ, 70 ದಿನಗಳು ಆಗುವಷ್ಟು ಇಂಧನ ಇದೆ ಮತ್ತು LPG ಇದೆ ಅಂತ ಹೇಳ್ತಾರ. ಆಲ್ರೆಡಿ ಈಗ ನಮ್ಮ PGಗಳಲ್ಲಿ ಬಂದ್ ಆಗಿದೆ. ಆದ್ರೆ ಆಲ್ರೆಡಿ ಈಗ ಹೋಟೆಲ್ಗಳ ಬಂದ್ ಆಗ್ತಾ ಇದಾವೆ. ಮತ್ತೆ ಐತ್ ಅಂತ ಹೇಳ್ತೀರಿ, ಮತ್ತೆ LPG ಯಾಕೆ ಬಂದ್ ಮಾಡಿದಿರಿ? ಇದು ನಮಗ ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗಿ ನಾವು ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ. ನಮ್ಮ ಹೆಸರು ರಮೇಶ್ K. ಭೋಸ್ಲೆ ಅಂತ, ಧಾರವಾಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಸಂಘದ ಸಹಕಾರ್ಯದರ್ಶಿ.